ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕಕ್ಕೆ ತಾರತಮ್ಯ ತೋರಿಸಲಾಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಬಂದಾಗ ರಾಜಕಾರಣಿಗಳಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ, ಒಗ್ಗಟ್ಟಿಲ್ಲ, ಅದಕ್ಕಾಗಿ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅಂತ ಹೇಳ್ತೀವಿ. ಇವತ್ತೇನಾಗ್ಬಿಟ್ಟದೆ ಅಂದ್ರೆ ಯಾವುದೇ ಸರ್ಕಾರ ಬರಲಿ, ರಾಜ್ಯದಲ್ಲಿ ಆಡಳಿತದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಹೆಚ್ಚಾನೆಚ್ಚು ಕಾನ್ಸಂಟ್ರೇಟ್ ಮಾಡೋದು ಸೌತ್ ಕರ್ನಾಟಕ. ಉತ್ತರ ಕರ್ನಾಟಕವನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಕಾರಣ ನಾವು ಸ್ವಲ್ಪ ನಮ್ಮದು ಕೂಡ ಪಾತ್ರ ಇದೆ ಅದರಲ್ಲಿ. ಯಾಕಂತಂದ್ರೆ ಉತ್ತರ ಕರ್ನಾಟಕವನ್ನು ನೆಗ್ಲೆಕ್ಟ್ ಮಾಡಿದಾಗ ಗಟ್ಟಿಯಾಗಿ ಎದ್ದು ನಿಂತು ಅದನ್ನು ವಿರೋಧಿಸುವಂಥ ಕೆಲಸ ನಾವು ಉತ್ತರ ಕರ್ನಾಟಕದ ಜನನಾಯಕರು ಮಾಡಿದ್ರೆ ಬಹುಶಃ ಈ ಕಾರ್ಯ ಆಗ್ತಿರ್ಲಿಲ್ಲ ಅನ್ನುವಂಥ ಭಾವನೆ ನಂದು. ಕಾವೇರಿ ವಿಷಯ ಬಂದಾಗ ಎಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರುವಂಥ ಎಲ್ಲ ಚಲನಚಿತ್ರ ನಟಗಳು, ನಟಿಯರು, ಕಲಾವಿದರು ಕೂಡಿ ಕೈ ಜೋಡಿಸ್ತಾರೆ. ಆದರೆ ಕಾವೇರಿಗಿಂತ ದೊಡ್ಡ ಸಮಸ್ಯೆ ಕೃಷ್ಣಾ ನದಿ ಸಮಸ್ಯೆ ಬಂದಾಗ ನಾವು ರೈತರ ಹೋರಾಟ ಮಾಡ್ತೀವಿ ಹೊರತಾಗಿ ಇನ್ನಿತರು ಯಾರೂ ಕೂಡ ಅದಕ್ಕೆ ಕೈ ಜೋಡಿಸುವಂಥ ಕೆಲಸ ಮಾಡ್ತೀವಿ. ಇವತ್ತು ಉದಾಹರಣೆಗೆ ಚಲನಚಿತ್ರವನ್ನು ನಾವು ತೊಗೊಂಡ್ರೆ, ನಾವು ಚಲನಚಿತ್ರವನ್ನು ನಾವು ಮಾಡ್ತೀವಿ, ಆದರೆ ಹೆಚ್ಚಾನೆಚ್ಚು ಜನ ಪ್ರೋತ್ಸಾಹಿಸುವಂಥ ಕೆಲಸ ಯಾರು ಮಾಡ್ತಾರೆ? ಉತ್ತರ ಕರ್ನಾಟಕದವ್ರು ಮಾಡ್ತಾರೆ. ಆದರೆ ಸೌತ್ ಕರ್ನಾಟಕದವ್ರು ಮಾಡೋಂಗಿಲ್ಲ. ಆದರೂ ಕೂಡ ಉತ್ತರ ಕರ್ನಾಟಕ ಸಮಸ್ಯೆ ಬಂದಾಗ ಎಲ್ಲರೂ ಕೈ ಜೋಡಿಸುವಂಥ ಕೆಲಸ ಆಗ್ಬೋದು. ಇವತ್ತು ನಾವು ಕರ್ನಾಟಕ ರಾಜ್ಯವನ್ನು ಒಂದು ಸಮಗ್ರ ರಾಜ್ಯವಾಗಿ ನೋಡಬೇಕಾಗುತ್ತೆ. ಬರೀ ಬೆಂಗಳೂರು ಮೈಸೂರು ಎರಡು ಅಭಿವೃದ್ಧಿ ಮಾಡಿಬಿಟ್ರೆ ಕರ್ನಾಟಕ ಅಭಿವೃದ್ಧಿ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆ ರಾಜ್ಯದಲ್ಲಿ 2ನೇ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂಥೇಳಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದ. ಬೆಂಗಳೂರು ಆಲ್ರೆಡಿ ಕಂಜೆಷನ್ ಆಗಿಬಿಟ್ಟದ್ರಿ, ಸಾಕಷ್ಟು ಜನಸಂಖ್ಯೆ ಬಂದುಬಿಟ್ಟದಲ್ಲಿ. ಬೆಂಗಳೂರು ಫೋಕಸನ್ನು ಕಡಿಮೆ ಮಾಡಿ ಉತ್ತರ ಕರ್ನಾಟಕದಲ್ಲೂ ಕೂಡ ನಮ್ಮಲ್ಲಿ ಸಾಕಷ್ಟು ಅಭಿವೃದ್ಧಿ ಜಿಲ್ಲೆಗಳದ. ಹುಬ್ಳಿ ಧಾರವಾಡ ಅದ, ಬೆಳಗಾವ್ ಅದ, ಬಾಗಲಕೋಟೆ ಅದ ರೀ. ಇವತ್ತು ನೀವು ಸಾಫ್ಟ್ವೇರ್ ಇಂಡಸ್ಟ್ರಿಯನ್ನು ನೋಡಿದರೆ ಅತಿ ಹೆಚ್ಚು ಸಾಫ್ಟ್ವೇರ್ ಇಂಜಿನಿಯರ್ಸ್ ಕರ್ನಾಟಕ ರಾಜ್ಯದಲ್ಲಿರುವಂಥವರು, ಬೆಂಗಳೂರಲ್ಲಿ ಜಾಬ್ ಮಾಡುವಂಥವರು ಎಲ್ಲ ಈ ಭಾಗದವರು. ಬಿಜಾಪುರ, ಬೆಳಗಾವ್, ಬಾಗಲಕೋಟ್, ಹುಬ್ಳಿ, ಧಾರವಾಡ, ಗದಗ್, ಗುಲ್ಬರ್ಗ ಈ ಭಾಗದ ಯುವಕರು ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಅಂಥ ಸಾಫ್ಟ್ವೇರ್ ಕಂಪ್ನಿಗಳನ್ನು ಹುಬ್ಳಿ, ಬೆಳಗಾವ್ ತಂದರೆ, ಹುಬ್ಳಿ ಅಂತ ನಗರಕ್ಕೆ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದರೆ ಖಂಡಿತ ಸಾಫ್ಟ್ವೇರ್ ಕಂಪ್ನಿಗಳು ಈ ಭಾಗಕ್ಕೂ ಬರ್ತಾವೆ. ಮತ್ತು ನಮ್ಮಂಥ ಯುವಕರಿಗೆ ಎಲ್ಲೋ ಒಂದು ಕಡೆ ನಮ್ಮ ಊರಿನ ಸಮೀಪದಲ್ಲಿರುವಂಥ ಕಂಪ್ನಿಗಳಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಕೃಷಿ ಚಟುವಟಿಕೆಯಲ್ಲೂ ಕೂಡ ನಾವು ತೊಡ್ಕೊಳ್ಳಿಕ್ಕೆ ಸಾಧ್ಯದ ಮತ್ತು ಹೆತ್ತ ತಂದೆ ತಾಯಿಗಳನ್ನು ನೋಡ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ ಅನ್ನುವಂಥದ್ದನ್ನು ಸರ್ಕಾರ ಗಮನದಲ್ಲಿಟ್ಕೊಳ್ಬೇಕು. ಇವತ್ತು ಕೂಡ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಬೆಂಗಳೂರನ್ನು ನೀವು ಫೋಕಸ್ ಮಾಡೋದನ್ನು ಕಡಿಮೆ ಮಾಡಿರಿ, ಉತ್ತರ ಕರ್ನಾಟಕ ಫೋಕಸ್ ಮಾಡಿ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಯಾವುದೂ ಕೊರತೆ ಇಲ್ಲ, ಸಾಕಷ್ಟು ಫರ್ಟೈಲ್ ಲ್ಯಾಂಡ್ ಅದ, ಎಜುಕೇಟೆಡ್ ಯೂತ್ ಅದ ರೀ. ಇವತ್ತು ಎಲ್ಲ ಶಿಕ್ಷಣವಂತ ಯುವಕರು ಎಲ್ಲಿ ಸಿಗ್ತಾರಪ್ಪ ಅಂತ ಇದೇ ಭಾಗದಲ್ಲಿ ಸಿಗ್ತಾರೆ. ನೀವು ನೋಡ್ರಿ, ಇವತ್ತು ಎಷ್ಟು ಜನ ಇಲ್ಲಿ ಇಷ್ಟು ಜನ ಕುಂತಿದಾರ, ಪ್ರತಿ ಒಬ್ಬರ ಮನೆಯಲ್ಲಾದರೂ ಕೂಡ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಅದಾರ. ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಇವತ್ತು ಅಮೆರಿಕದಲ್ಲೂ ನಮ್ಮ ಯುವಕರು ಕಾಣ್ಲಿಕ್ಕೆ ಸಾಧ್ಯ ಅದ. ಅಂಥ ಒಂದು ಒಳ್ಳೆಯ ಶಿಕ್ಷಣವನ್ನು ಪಡ್ತಕ್ಕಂಥ ಯುವಕರಿಗೆ ಒಳ್ಳೆಯ ಅವಕಾಶಗಳು ಸಿಗಬೇಕಾದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಾಗಿದ್ದು ಭಾಳ ಅವಶ್ಯದ. ಆ ನಿಟ್ಟಿನಲ್ಲಿ ನಾವೆಲ್ಲ ಪಕ್ಷಾತೀತವಾಗಿ ನಮ್ಮ ಪಕ್ಷಗಳನ್ನು ಬದಿಗಿಟ್ಟು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವೆಲ್ಲ ಒಂದಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ಶಿಕ್ಷಣ ಮತ್ತೆ ಉದ್ಯೋಗಕ್ಕೆ ಬರ್ತೀನಿ. ಶಿಕ್ಷಣದ ವಿಷಯಕ್ಕೆ ಬಂದಾಗ ಉತ್ತರ ಕರ್ನಾಟಕದಲ್ಲಿ ಮೂಲ ಸೌಕರ್ಯಗಳು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇಲ್ಲ ಅನ್ನುವ ಕೊರಗು ಒಂದಾದರೆ, ಶಿಕ್ಷಣ ಮಾಡಿದಂತಹವರಿಗೆ ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವ ಕೊರಗು ಇನ್ನೊಂದು ಕಡೆ. ಯಂಗಿದ್ರಿ, ಯುವಕರಿದ್ರಿ, ನೀವು ಹೈಲಿ ಎಜುಕೇಟೆಡ್ ಇದ್ರಿ, ಏನನ್ಸುತ್ತೆ ಈ ಎರಡು ಫೀಲ್ಡಲ್ಲಿ ನಿಮ್ಗೆ ಏನನ್ಸುತ್ತೆ ಶಿಕ್ಷಣ ಮತ್ತೆ ಉದ್ಯೋಗ ಅವಕಾಶಕ್ಕೆ ಬಂದಾಗ? ಇವತ್ತು ಉತ್ತರ ಕರ್ನಾಟಕ ಭಾಗದ ಜನ ಶಿಕ್ಷಣವಂತರಾಗಿದ್ದಾರೆ, ಸಾಕಷ್ಟು ಉದಾಹರಣೆಗಳಿದಾವೆ. ಈಗ ಕಳೆದ ವರ್ಷ 10th ಸ್ಟ್ಯಾಂಡರ್ಡ್ ರಿಸಲ್ಟಲ್ಲಿ ನಾವು ನೋಡಿದರೆ ನಮ್ಮ ಮುಧೋಳ ತಾಲೂಕಿನ ಹುಡುಗಿ, ಕೊಣ್ಣೂರನ್ನು ಹುಡುಗಿ ಸರ್ಕಾರಿ ಶಾಲೆಯಲ್ಲಿ ಕಲಿತು ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ತರುವಂಥ ಕೆಲಸ ಮಾಡಿರುವಂಥದ್ದು. ಸೊ ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಮಕ್ಕಳು ಟ್ಯಾಲೆಂಟೆಡ್ ಇದ್ದಾರೆ, ಆದರೆ ಅವ್ರಿಗೊಂದು ಪ್ಲ್ಯಾಟ್ಫಾರ್ಮನ್ನು ನಾವು ಕ್ರಿಯೇಟ್ ಮಾಡಿಕೊಡ್ಬೇಕಾಗಿ CSR ಫಂಡನ್ನು ನಾರ್ತ್ ಕರ್ನಾಟಕದಲ್ಲಿ ಬಳಸ್ಕೊಳ್ರಿ, ಅದನ್ನು ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸ್ಕೂಲ್ಗಳನ್ನು ಡೆವಲಪ್ ಮಾಡಿರಿ. ಈ ಭಾಗದ ಯುವಕರು ಒಳ್ಳೆಯ ಶಿಕ್ಷಣವನ್ನು ಪಡಿತಾರೆ, ಒಳ್ಳೆಯ ಇಂಡಸ್ಟ್ರಿ ತರಲಿಕ್ಕೆ ನೀವು ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನುವಂಥ ಸ್ಕೀಮ್ಗಳನ್ನ ತೊಗೊಂಡ್ಬರ್ರಿ. ಹೇಳ್ರಿ, ಗುಲ್ಬರ್ಗಾದಲ್ಲಿ ನೀವು ಯೂನಿಟ್ ಹಾಕಿದರೆ ನಾವು 50% ಟ್ಯಾಕ್ಸ್ ಕನ್ಸೆಷನ್ ಕೊಡ್ತೀವಿ, ಬಾಗಲಕೋಟದಲ್ಲಿ ನೀವು ಇಂಡಸ್ಟ್ರಿ ಹಾಕಿದರೆ ನಾವು 50% ಟ್ಯಾಕ್ಸ್ ಕನ್ಸೆಷನ್ ಕೊಡ್ತೀವಿ. ಈಗ ಯೂನಿಟ್ ಬರದೇ ಹೋದರೂ ಕೂಡ ಸರ್ಕಾರಕ್ಕೇನು ಆದಾಯ ಬರೋಂಗಿಲ್ಲ. 50% ಕನ್ಸೆಷನ್ ಕೊಟ್ಟರೆ ಅಟ್ಲೀಸ್ಟ್ 50% ರೆವಿನ್ಯೂ ಆದರೂ ಸರ್ಕಾರಕ್ಕೆ ಬರ್ಲಿಕ್ಕೆ ಸಾಧ್ಯದಲ್ಲ. ಸೊ ಆ ರೀತಿ ಪಾಲಿಸಿಗಳನ್ನು ಮಾಡೋದು ಭಾಳ ಮುಖ್ಯ ಐತಿ.
ಇವತ್ತು ಕೈಗಾರಿಕಾ ಸಚಿವರು ನಮ್ಮವರೇ ಅದಾರೆ, ಎಂ ಬಿ ಪಾಟೀಲ್ ಸಾಹೇಬ್ರದು. ನಾನು ಕೂಡ ಅವರಲ್ಲಿ ಮನವಿ ಮಾಡ್ಕೋತೀನಿ, ಹೆಚ್ಚು ಭಾಗ ಇಂಡಸ್ಟ್ರಿ ನಮ್ಮ ಭಾಗಕ್ಕೆ ಬಂದರೆ ನಮ್ಮಲ್ಲಿರುವಂಥ ಶಿಕ್ಷಣ ಯುವಕರಿಗೆ, ಶಿಕ್ಷಣವಂತಾದಂಥ ಯುವಕರಿಗೆ ಉದ್ಯೋಗ ಕೊಡಿಸ್ಲಿಕ್ಕೆ ಸಾಧ್ಯ ಐತಿ. ಆ ನಿಟ್ಟಿನಲ್ಲಿ ನಮ್ಮ ಸಚಿವರುಗಳು ಕೆಲಸ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ.